ಜನವರಿ 16ರಂದು ಸಾಯಂಕಾಲ 7 ಗಂಟೆಗೆ ಜಮಖಂಡಿ ನಗರದಲ್ಲಿ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ವಿವಿಧ ದಲಿತಪರ ಸಂಘಟನೆ ವತಿಯಿಂದ ಡಿಜೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಮಜ್ದೂರ ಯೂನಿಯನ್ ಕಾಂಗ್ರೆಸ್ ಅಧ್ಯಕ್ಷ ತೌಫಿಕ್ ಪಾರಥನಳ್ಳಿ ಹಾಗೂ ದಲಿತ ಮುಖಂಡ ರಮೇಶ ಬಳೋಲಗಿಡದ ಅವರು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜನವರಿ 16ರಂದು ಸಾಯಂಕಾಲ 7 ಗಂಟೆಗೆ ಡಿಜೆ ಮೆರವಣಿಗೆ ಹಾಗೂ ಅದೇ ದಿನ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಸಮಾಜದ ಬಾಂಧವರು ಅನ್ನ ಸಂತರ್ಪಣೆ ಜೊತೆಗೆ ಡಿಜೆ ಮೆರವಣಿಗೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಅಥಣಿ ಮತಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ, ಬೃಹತ್ ಉದ್ದಿಮೆದಾರ ಮಾಮೂನಸಿದ ಪಾರಥನಳ್ಳಿ, ಜಿಲ್ಲಾ ಮಜ್ದೂರ್ ಯೂನಿಯನ್ ಕಾಂಗ್ರೆಸ್ ಅಧ್ಯಕ್ಷ ತೌಫಿಕ್ ಪಾರಥನಳ್ಳಿ, ಪ್ರಕಾಶ ಮೀಶಿ, ಮಹಾದೇವ ಕಡಕೋಳ, ಪುಟ್ಟು ಪಾಣಿ, ಪ್ರೇಮ ಬಳೋಲಗಿಡದ, ಚನ್ನಪ್ಪ ಗುಣದಾಳ, ರಮೇಶ ಬಳೋಲಗಿಡದ, ಮಹಾದೇವ ಕಲೂತಿ, ಬಕ್ಕರ ಕುಡಚಿ, ಹಣಮಂತ ತೇಲಿ ಸೇರಿದಂತೆ ದಲಿತ ಮುಖಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಹಾರ ಹಾಕಿ ನಮನ ಸಲ್ಲಿಸಿದರು. ಭಾರತ ದೇಶದಲ್ಲಿ ಸ್ವಾಭಿಮಾನ ಮತ್ತು ಆತ್ಮಗೌರವದ ಪ್ರತೀಕವಾಗಿರ್ತಕ್ಕಂಥ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನ ಜಮಖಂಡಿ ನಗರದ ಎಲ್ಲ ದಲಿತ ಸಮಾಜದ ವತಿಯಿಂದ ಪ್ರತಿ ವರ್ಷ ನಾವು ಅದ್ದೂರಿ ವಿಜಯೋತ್ಸವವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಸತತ 5ನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಯಶಸ್ವಿಯಾಗಿ 5 ವರ್ಷಗಳ ಕಾಲ ನಾವು ಈ ವಿಜಯೋತ್ಸವವನ್ನು ಮಾಡ್ಕೊಳ್ತಾ ಬಂದಿದ್ದು. ಈ ವರ್ಷ 2026 ಅಂದ್ರೆ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನ ಇದೇ ದಿನಾಂಕ 16ರಂದು ಜಮಖಂಡಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸಾಯಂಕಾಲ 6 ಗಂಟೆಗೆ ಬೃಹತ್ ಡಿಜೆ ಮೆರವಣಿಗೆಯೊಂದಿಗೆ ಈ ಮೆರವಣಿಗೆಯನ್ನ ವಿಜಯೋತ್ಸವವನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ವರ್ಷ ಮತ್ತೆ ಅದೇ ದಿನ 16ನೇ ತಾರೀಕಿನಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬೃಹತ್ ಇಡೀ ಜಮಖಂಡಿ ಜನತೆಗೆ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದೀವಿ. 1 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಸಹ ಅನ್ನ ಸಂತರ್ಪಣೆ ಕಾರ್ಯಕ್ರಮ ದಿನವಿಡೀ ನಡೆಯುತ್ತೆ. ಆ ಒಂದು ಬೃಹತ್ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಜಮಖಂಡಿ ನಗರದ ಎಲ್ಲ ಬಾಂಧವರು ಜಾತ್ಯತೀತವಾಗಿ, ಧರ್ಮಾತೀತ ಮತ್ತು ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಅನ್ನ ಸಂತರ್ಪಣೆಯನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಅದೇ ಸಾಯಂಕಾಲ ಒಂದು ಭವ್ಯ ಮೆರವಣಿಗೆ 7 ಗಂಟೆಗೆ ನಡೆಯುತ್ತೆ. ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳ ವತಿಯಿಂದ ನಾವು ಜಮಖಂಡಿ ಮಹಾಜನತೆ ಹಾಗೂ ತಾಲೂಕಿನ ಮಹಾಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈ ಬೃಹತ್ ಕಾರ್ಯಕ್ರಮಕ್ಕೆ ತಾವು ಬರಬೇಕು. ಆ ಕಾರ್ಯಕ್ರಮದ ವಿಚಾರವನ್ನ ತಾವು ತಿಳ್ಕೊಳ್ಬೇಕು. ತಮ್ಗೆಲ್ಲ ಗೊತ್ತಿರಲಿ, ಭಾರತ ದೇಶದಲ್ಲಿ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಮತ್ತು ಸಾಮ್ರಾಜ್ಯದ ವಿಸ್ತರಣೆಗಾಗಿ ಯುದ್ಧಗಳು ನಡೀತಾವ. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಇದು ದಲಿತರ ಒಂದು ಸ್ವಾಭಿಮಾನದ ಯುದ್ಧ, ಆತ್ಮಗೌರವದ ಯುದ್ಧ. ಈ ಭಾರತ ದೇಶದಾಗ ನಾವು ಬದುಕಲೇಬೇಕು ಅಂತ ಹೇಳಿ ಹಠ ತೊಟ್ಟು ವಿಜಯೋತ್ಸವವನ್ನು ಮಾಡಿರ್ತಕ್ಕಂಥ ಒಂದು ಆತ್ಮಗೌರವದ ಯುದ್ಧ ಆಗಿದ್ದು. ಈ ವಿಜಯೋತ್ಸವವನ್ನು ಮಾಡೋ ಕಾರ್ಯಕ್ರಮ ಮಾಡುವ ಉದ್ದೇಶ ಇಷ್ಟೇ, ಬರ್ತಕ್ಕಂಥ ದಿನಮಾನದ ಮುಂಬರುವ ಪೀಳಿಗೆಗಳಿಗೆ ಭಾರತ ದೇಶದಲ್ಲಿ ದಲಿತರ ಒಂದು ಶೌರ್ಯದ ದಿನ ಇದು, ಇತಿಹಾಸ ಮರೆಮಾಚಬಾರದು ಅಂತ ಹೇಳಿ ನಾವು ಪ್ರತಿ ವರ್ಷನೂ ಕಾರ್ಯಕ್ರಮ ಮಾಡ್ಕೊತಾ ಬಂದಿದ್ದೀವಿ. ಅದರ ಪರವಾಗಿ ತಮ್ಮೆಲ್ಲರಿಗೂ ಇವತ್ತು ಮೀಡಿಯಾದ ಮುಖಾಂತರ ನಾನು ತಮ್ಮೆಲ್ಲರ ಪರವಾಗಿನೂ ನಮ್ಮೆಲ್ಲ ದಲಿತ ಸಮಾಜದ ಪರವಾಗಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಬರ್ರಿ, ಈ ಸ್ವಾಭಿಮಾನದ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ತಮ್ಮೆಲ್ಲ. ಭೀಮಾ ಕೋರೆಗಾಂವ್ 208ನೇ ವಿಜಯೋತ್ಸವದ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಮತ್ತು ವರ್ಷಗಂತೆ ಈ ವರ್ಷನೂ ಭೀಮ್ ಆರ್ಮಿ ವತಿಯಿಂದ, ಈ ಸಂಘಟನೆ ವತಿಯಿಂದ ಸುಮಾರು 5 ವರ್ಷದಿಂದ 5ನೇ ಬಾರಿ ಇದನ್ನ ಈ ಕಾರ್ಯಕ್ರಮ 16ನೇ ತಾರೀಕು ಸಾಯಂಕಾಲ. ಮತ್ತು ವಾದ ವರ್ಷ ನಾನು ನೋಡಿನಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದವರು ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮ ಭೀಮ್ ಆರ್ಮಿ ವತಿಯಿಂದ ತಾವು ಕೊಟ್ಟಿದ್ರಿ. ಮತ್ತು ಈ ವರ್ಷನೂ ಹಂಗ ಎಲ್ಲ ಸಮಾಜದವ್ರ ಜೊತೆಯಲ್ಲಿ ಕೂಡಿ ಮತ್ತು ಈ ಕಾರ್ಯಕ್ರಮ ಏನ್ ಮಾಡಾಕತ್ರಿ. ಮತ್ತು ಈ ನಂದು ಒಂದು ಜಿಲ್ಲಾ ಮಜ್ದೂರ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿ ಹೇಳ್ತೀನಿ, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಬೇಕಂತೇಳಿ.